ವೀಕ್ಷಕರೇ ನಮಸ್ಕಾರಗಳು. ಇಂಡೋ ಹಾಗೂ ಪಾಕ್ ನಡುವಿನ ಯುದ್ಧದ ಬೆನ್ನಲ್ಲೇ ಇದೀಗ BCCI ಮಂಡಳಿಯಿಂದ ದೊಡ್ಡ ನಿರ್ಧಾರ ಬಂದಿದೆ. ಹೌದು ವೀಕ್ಷಕರೇ, RCB ಹಾಗೂ GT ತಂಡವು 2025ರ ಟಾಟಾ IPL ಆವೃತ್ತಿಯಲ್ಲಿ ಫೈನಲ್ಗೆ ಎಂಟ್ರಿ ಎಂದು ಇದೀಗ ಹೊಸ ನಿಯಮ ತಿಳಿಸುತ್ತಿದೆ. ಹೌದು, ಜೈಶಾ ಅವರಿಂದ ಒಂದು ದೊಡ್ಡ ನಿರ್ಧಾರ ಬಂದಿದೆ. ವೀಕ್ಷಕರೇ, ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ಈ ಒಂದು ಹೊಸ ನಿರ್ಧಾರವು ಸರಿಯಾ ಅಥವಾ ತಪ್ಪಾ ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವೀಕ್ಷಕರೇ, IPL ಪಂದ್ಯಾವಳಿಯು ಸಂಪೂರ್ಣವಾಗಿ ಆರಂಭವಾಗಬೇಕೆಂದರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ ನಿಮ್ಮ ಪರ್ಸೆಂಟೇಜನ್ನು ತಿಳಿಸಬಹುದು. ಹೌದು ವೀಕ್ಷಕರೇ, ನೀವು ಮಾಡುವ ಪ್ರತಿಯೊಂದು ಕಾಮೆಂಟ್ಸ್ ಹಾಗೂ ಲೈಕ್ಸ್ಗಳು ಮಹತ್ವದ್ದಾಗಿರುತ್ತವೆ. ಹಾಗೆ ವೀಕ್ಷಕರೇ, ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ಇದೇ ಮೊನ್ನೆ ಮೇ 8ರಂದು 2025ರ ಟಾಟಾ IPL ಆವೃತ್ತಿಯು ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಇನ್ನು ವೀಕ್ಷಕರೇ, ಇದೀಗ ಪಾಕ್ ಹಾಗೂ ಇಂಡೋ ನಡುವಿನ ಯುದ್ಧದ ಬೆನ್ನಲ್ಲೇ ಇದೀಗ BCCI ಮಂಡಳಿಯಿಂದ ದೊಡ್ಡ ನಿರ್ಧಾರ ಬಂದಿದೆ. ಹೌದು, RCB ಹಾಗೂ GT ತಂಡವು ಫೈನಲ್ ಆಡುತ್ತದೆ ಎಂದು ಇದೀಗ ಸೋಷಿಯಲ್ ಮೀಡಿಯಾಗಳಿಂದ ಹೊಸ ಅಪ್ಡೇಟ್ಸ್ ಬರುತ್ತಿದೆ. ವೀಕ್ಷಕರೇ, ಈ ಅಪ್ಡೇಟ್ಸ್ಗಳು ಇನ್ನೂ ಕನ್ಫರ್ಮ್ ಆಗಿಲ್ಲ. ಆದರೆ ವೀಕ್ಷಕರೇ, ಇದೀಗ BCCI ಚೇರ್ಮನ್ ಆಗಿರುವ ಜೈಶಾ ಅವರು ಒಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ವೀಕ್ಷಕರೇ, BCCI ಮಂಡಳಿಯ ಅಧ್ಯಕ್ಷನಾಗಿರುವ ಜೈಶಾ ಅವರು ಹೇಳಿದ್ದು ನೋಡಿ, ಈ ಒಂದು ಟಾಟಾ IPL ಆವೃತ್ತಿಯು ಇದೀಗ ಮುಕ್ತಾಯದ ವೇಳೆ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಹೌದು, ಪಾಕ್ ಹಾಗೂ ಇಂಡೋ ನಡುವಿನ ವಾರದ ಸಲುವಾಗಿ ಈ ಒಂದು ಪಂದ್ಯಗಳನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದೆವು. ಹೌದು, ನಾವು ತೆಗೆದುಕೊಂಡಂಥ ನಿರ್ಧಾರವು ಸರಿಯಾಗಿದೆ. ನಮಗೆ ದೇಶ ಮೊದಲು ಮುಖ್ಯ ಮತ್ತು ಪ್ಲೇಯರ್ಸ್ಗಳು ಕೂಡ ಈ ಒಂದು ಹಂತದಲ್ಲಿ ಸೇಫ್ ಆಗಿರಬೇಕು. ಹೌದು, ಪಾಕಿಸ್ತಾನ ತಂಡದ ಈ ವಂಚನೆಗೆ ನಾವು ಎಲ್ಲರೂ ಇದೀಗ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಮತ್ತು ಈ 2025ರ ಟಾಟಾ IPL ಆವೃತ್ತಿಯು ಇನ್ನು ಕೆಲವು ದಿನಗಳಲ್ಲಿ ನಾವು ಪ್ರಾರಂಭಗೊಳಿಸಲು ಎಲ್ಲ ಯೋಚನೆಯನ್ನು ಹಾಕುತ್ತಿದ್ದೇವೆ. ಆದರೆ ಈ ಒಂದು ಆವೃತ್ತಿಯು ಪ್ರಾರಂಭಗೊಳ್ಳದಿದ್ದರೆ ಇದೀಗ ಅಂಕಪಟ್ಟಿಯಲ್ಲಿ GT ಹಾಗೂ RCB ತಂಡವು 1 ಹಾಗೂ 2ನೇ ಕ್ರಮಾಂಕದಲ್ಲಿದ್ದಾವೆ. ಮತ್ತು ಈ ಎರಡು ತಂಡಗಳಿಗೆ ಫೈನಲ್ಗೆ ಅವಕಾಶವನ್ನು ಕೊಡಲು ನಾವು ಇದೀಗ ರೂಲ್ಸ್ಗಳನ್ನು ಕೂಡ ಹೊಸದಾಗಿ ಕ್ರಿಯೇಟ್ ಮಾಡುತ್ತಿದ್ದೇವೆ. ಮತ್ತು ಈ ರೂಲ್ಸ್ಗಳನ್ನು ಕೂಡ ನಾವು ಮುಂದೆ ಜಾರಿಗೆಗೊಳಿಸಬಹುದು. ಹೌದು, ಪಾಕ್ ಹಾಗೂ ಇಂಡೋ ನಡುವಿನ ಯುದ್ಧವು ಇದೇ ರೀತಿಯಾಗಿ ಯುದ್ಧವು ಪ್ರಾರಂಭಗೊಂಡರೆ RCB ಹಾಗೂ GT ತಂಡವು 2025ರ ಟಾಟಾ IPL ಆವೃತ್ತಿಯಲ್ಲಿ ಫೈನಲ್ ಆಡುತ್ತವೆ ಎಂದು ಜೈಶಾ ಅವರು ಸ್ಫೋಟಕ ಹೇಳಿಕೆ ಕೊಟ್ಟರು. ವೀಕ್ಷಕರೇ, ನೋಡಿದಿರಲ್ಲ, ಜೈಶಾ ಅವರು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವೀಕ್ಷಕರೇ, ಇದಾಗಿತ್ತು ಈ ಒಂದು ವಿಡಿಯೋದ ಬಗ್ಗೆ ಪುಟ್ಟ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.